ಗುಡ್ ಈವ್ನಿಂಗ್ ಎವ್ರಿ ಒನ್. ಸೊ ಲಾಸ್ಟ್ ಕ್ಲಾಸಲ್ಲಿ ವಿಜಯನಗರ ಡೈನಾಸ್ಟಿ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಆ್ಯಂಡ್ ಇವತ್ತು ನಾನು ಸ್ಟಾರ್ಟಿಂಗ್ ಹಿಸ್ಟ್ರಿಯಿಂದ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕೆಂದರೆ ಮಧ್ಯೆ ಮಾಡೋದ್ರಿಂದ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಆ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನನ್ನ ಪ್ಯಾಟ್ರನ್ ಬಂದು ಯಾವುದೇ ಒಂದು ಆಥರ್ ಬುಕ್ ಆಗಿರ್ಬೋದು ಅಥವಾ DSCRT ಆಗಿರ್ಬೋದು ಆ ಥ್ರೂ ನಾನು ಹೋಗೋದಿಲ್ಲ. ಕಂಪ್ಲೀಟ್ ನಿಮಗೆ ಕ್ವಶನ್ ಯಾವ ಕಡೆಯಿಂದ ಬರುತ್ತೆ ಆ ಪಾಯಿಂಟ್ ಮಾತ್ರ ಹೇಳ್ಕೊಡ್ತೀನಿ. ಪಕ್ಕ ನಿಮಗೆ ನೀವು ಏನೂ ಓದಲಿಲ್ಲ ಅಂದ್ರೂ ಈ ಕ್ಲಾಸಸ್ನ ನೋಡಿದ್ರೆ ಸಾಕು. ಅದನ್ನು ಕ್ಲೀನಾಗಿ ಓದ್ಕೊಂಡು ಅದನ್ನು ರಿವಿಷನ್ ಮಾಡಿಕೊಂಡ್ರೆ ನಿಮಗೆ 100ಗೆ 200% ಅದರಿಂದನೇ ಕ್ವೆಶನ್ ಫಾರ್ಮ್ ಆಗುತ್ತೆ. ಅದರಲ್ಲೂ ಬರಲಿಲ್ಲ ಅಂದರೆ ಬೇರೆಯವ್ರಿಗೂ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರೋದಿಲ್ಲ. ಸೊ ನೀವು ಅದನ್ನು ಆರಾಮಾಗಿ ನೆಗ್ಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇದೆ, ಇವತ್ತು ಬೆಳಿಗ್ಗೆ KS ನೋಟಿಫಿಕೇಷನ್ ಆಗಿದೆ. ಆ್ಯಂಡ್ ನಾನು ಮಾಡೋ ಕ್ಲಾಸಸ್ ನಿಮಗೆ PC ಆಗಿರ್ಬೋದು ಅಪ್ ಟು KS ಪ್ರಿಲಿಮ್ಸ್ವರೆಗೂ ನೀವು ಆರಾಮಾಗಿ ಈ ಕ್ಲಾಸಸ್ನ ನೋಡಿಕೊಂಡ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಟುಡೇ ಸ್ಟಾರ್ಟ್ ವಿತ್ ಹರಪ್ಪನ ಸಿವಿಲೈಸೇಷನ್. ಸೊ ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತ ಹೇಳ್ತೀವಿ. ಸೊ ಇದನ್ನು ಬ್ರಾನ್ಸ್ ಏಜ್ ಸಿವಿಲೈಸೇಷನ್ ಅಂತ ಕರಿತೀವಿ. ಓಕೆನಾ? ಬ್ರಾನ್ಸ್ ಏಜ್ ಸಿವಿಲೈಸೇಷನ್ ಅಂದರೆ ತಾಮ್ರದ ಯುಗ, ತುಂಬ ಇಂಪಾರ್ಟೆಂಟ್. ಸೊ ನಿಮ್ಗೆ ಗೊತ್ತೇ ಇದೆ, 1921 ದಯಾನಂದ್ ಸಹನಿ ಅವರು ಹರಪ್ಪ ನಗರವನ್ನು ಉತ್ಖನನ ಮಾಡಿದರು ಅಂತ. ಅದಕ್ಕಿಂತ ಮುಂಚೆ BPS 2023 ಒಂದು ಕ್ವಶನ್ ಆಗಿದೆ. 1826 ಚಾರ್ಲ್ಸ್ ಮೆರ್ಸನ್ ಮೊದಲ ಬಾರಿಗೆ ನಿವೇಶನವನ್ನು ಗುರುತಿಸಿದ ವ್ಯಕ್ತಿ. ಸೊ BPS 2023 ಇದು ಕ್ವಶನ್ ಆಗಿದೆ ಅಂತ ಅಂದರೆ ನಮ್ಮ ಕರ್ನಾಟಕ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಆಗೇ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿರದೆ, ಸಿಂಧೂ ನದಿಯ ದಂಡೆಯ ಮೇಲೆ ಹಲವಾರು ನಿವೇಶನಗಳು ಕಂಡು ಬಂದಿದ್ದರಿಂದ ಅದನ್ನು ಸಿಂಧೂ ನಗರಿಯ ನಾಗರಿಕತೆ ಅಂತ ಕರೀತೇವೆ. ಮತ್ತು ಸಿಂಧೂ ನಾಗರಿಕತೆ ಎಂದು ಕರೆದವರು ಯಾರು ಅಂತ ಕ್ವಶನ್ ಮಾಡಿದ್ದಾರೆ ನಮ್ಮ KPSC 2023 ಜಾನ್ ಮಾರ್ಷಲ್. ಇವ್ರ ಬಗ್ಗೆ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ. RRB 2020 ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಗರದ ನಾಗರಿಕತೆಯನ್ನು ಒಳಗೊಂಡಿದೆ. CDS 2020-2016 2 ಸರಿ ಕ್ವಶನ್ ಆಗಿದೆ ಅಂದರೆ ನಮ್ಮ ಕರ್ನಾಟಕ ಎಕ್ಸಾಮ್ಸಲ್ಲೂ ಈ ಕ್ವಶನ್ ಆಗೇ ಆಗುತ್ತೆ. ಅಮಲಾನಂದ ಘೋಷ್ ಅವರು ಹರಪ್ಪ ಪೂರ್ವ ಮತ್ತು ಪ್ರೌಢ ಹರಪ್ಪ ಸಂಸ್ಕೃತಿಗಳ ನಡುವಿನ ಹೋಲಿಕೆಗಳನ್ನು ಮೊದಲು ಗುರುತಿಸಿದರು. ಅಂದರೆ ಸೊ ಈಗ ಹರಪ್ಪ ಸಂಸ್ಕೃತಿಗಳಲ್ಲಿ 3 ಥರ ಟೈಪ್ಸ್ ಮಾಡ್ಕೋತಾರೆ, ಡಿವಿಷನ್ಸ್ ಮಾಡ್ಕೊಂಡಿರ್ತಾರೆ. ಅದನ್ನು ಫಸ್ಟಿಗೆ ಯಾರು ಕಂಡುಹಿಡಿದಿದ್ರು ಅಂದರೆ ಅಮಲಾನಂದ ಘೋಷ್. ಓಕೆನಾ? ಅದು CDS 2020 ಆಗಿದೆ. ಇದು ಯಾವ ರೀತಿ ಬರ್ಬೋದು ಅಂದರೆ ನಮಗೆ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು, ಹೌದಾ ಇಲ್ಲವಾ ಹರಪ್ಪ ನಾಗರಿಕತೆ ಬಗ್ಗೆ. ನಿಮಗೆ ಈಗ ನಮಗೆಲ್ಲ ಫಸ್ಟ್ ಹೇಗೆ ಕೊಡ್ತಾಯಿದ್ರು ಅಂದರೆ ಧೋಲವೀರದಲ್ಲಿ ಇದಿದೆ ಅದಿಲ್ಲ, ಅಥವಾ ನಾಯಿಗಳ ಅಸ್ಥಿ ಪಂಜರ ಯಾವ ನಾಗರಿಕತೆಯ ನಗರದಲ್ಲಿತ್ತು, ಅಥವಾ ಏನದು ಉಗ್ರಾಣ ಯಾವುದ್ರಲ್ಲಿತ್ತು, ಮೆಹೆಂಜೋದಾರ್ನ ನಾವು ಏನಂತ ಕರಿತಿದ್ವು, ಮಡಿದವರ ದಿಬ್ಬ ಅಂತ ಕರಿತಾಯಿದ್ರು. ಸೊ ಆ ಥರ ಕೇಳ್ತಾಯಿದ್ರು. ಬಟ್ ಈಗ ಯಾವ ಥರ ಪ್ಯಾಟರ್ನ್ ಚೇಂಜ್ ಆಗಿದೆ, UPSC ಲೆವೆಲಲ್ಲಿ ಪ್ಯಾಟರ್ನ್ ಚೇಂಜ್ ಆಗಿದೆ. ನೀವು PC ಎಕ್ಸಾಮೇ ತೊಗೊಳ್ಳಿ, PSI ತೊಗೊಳ್ಳಿ, ಯಾವುದೇ ಎಕ್ಸಾಮ್ ತೊಗೊಂಡ್ರು ಪ್ಯಾಟ್ರನ್ ಚೇಂಜ್ ಆಗಿದೆ. ಅಂದರೆ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ಕ್ವೆಶನ್ ಪೇಪರ್ ಏನು ಬೇರೆದಂತೂ ಕೊಡಲ್ಲ, ನಮ್ಮನ್ನ ಸ್ವಲ್ಪ ಕನ್ಫ್ಯೂಷನಲ್ಲಿಡ್ತಾರೆ. ಅಂದರೆ ಸೆಲೆಕ್ಟೆಡ್ಗಿಂತ ನಮ್ಮನ್ನ ಕೆಲಸದಿಂದ ತೆಗೆಯೋದಕ್ಕೆ ಕ್ವಶನ್ ಪೇಪರಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಫಾರ್ಮ್ ಆಗಿರುತ್ತೆ. ಮತ್ತು ಕ್ವಶನ್ ಪೇಪರ್ ಪ್ಯಾಟ್ರನ್ ಮಾಡೋರು ಏನಂದರೆ ಏನೋ ಹೊಸ್ದಾಗೇನೋ ಮಾಡಲ್ಲ, ಆಯಿತಾ? ಹುಡುಕ್ತಾರೆ ಬೇರೆ ಯಾವ ಕ್ವಶನ್ ಆಗಿದೆ ಅಂತ. ಅವರು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಏಕೆಂದರೆ ಒಂದು ಕ್ವಶನ್ ತಪ್ಪಾದರೆ ಅವ್ರ ಮೇಲೆ ಕೇಸ್ ಆಗೋದು, ಅದಾಗೋದು, ಇದಾಗಿರುತ್ತೆ. ಯಾವುದೋ ಒಂದು ಲೆಕ್ಚರ್ ತೆಗೆಯೋದ್ರಿಂದ ಯಾರು ಬಂದು ಅಧಿಕಾರಿಗಳು ತೆಗೆಯಲ್ಲ, ಲೆಕ್ಚರ್ಸ್ಗಳು ತೆಗೆಯೋದ್ರಿಂದ ಸೊ ಅವರು ಸರ್ಚ್ ಮಾಡಿಕೊಂಡು ಅದು ಹಿಂದೆ ಯಾವ ಕ್ವಶನ್ ಫಾರ್ಮ್ ಆಗಿತ್ತು, ಇದನ್ನು ಯಾವ ಟಿಪಿಕಲ್ ಲೆವೆಲಲ್ಲಿ ಕೊಡ್ಬೋದು ಅನ್ನೋ ಥರ ಕೊಡ್ತಾನೆ. ಈಗ ಹರಪ್ಪ ನಾಗರಿಕತೆ ಬಗ್ಗೆ ಸರಿಯಾದದನ್ನು ಬರೆಯಿರಿ ಅಂತ ಕ್ವಶನ್ ಇರುತ್ತೆ, ಆಯಿತಾ? ಅದರಲ್ಲಿ ಮೊದಲ ಬಾರಿಗೆ 1921 ದಯಾರಾಮ್ ಸಹನಿಯವರು ಸಿಂಧೂ ನಗರಿಯ ನಾಗರಿಕತೆಯ ಉತ್ಖನನವನ್ನು ಕಂಡುಹಿಡಿದರು. ಸರಿ ಇದೆಯೇ? B ಆಪ್ಷನ್. 1826 ಇಲ್ಲೇ ಬಂದು 1826 ಚಾರ್ಲ್ಸ್ ಮೆರ್ಸನ್ ಮೊದಲ ಬಾರಿಗೆ ನಿವೇಶನ ಗುರುತಿಸಿದ ವ್ಯಕ್ತಿ. ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಂದರೆ ನೀವು ಅದನ್ನು ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಹಾಗೆ ಅಮಲಾನಂದ ಘೋಷ್ ಅವರು ಹರಪ್ಪ ಪೂರ್ವ ಮತ್ತು ಪ್ರೌಢ ಹರಪ್ಪ ಸಂಸ್ಕೃತಿಗಳ ಬಗ್ಗೆ ಸೊ ಹೋಲಿಕೆಗಳನ್ನು ಅವರು ಕಂಡುಹಿಡಿದ್ರು. ಮತ್ತು 3 ವಿಧದ ಸಂಸ್ಕೃತಿಗಳಿವೆ, ಅದು ಎಲ್ಲಿ ಕಂಡುಬರುತ್ತೆ, ಧೋಲ್ವೀರದಲ್ಲಿ ಯಾವುದಿದೆ ಅಂತರ 4 ಆಪ್ಷನ್ ಕೊಟ್ಟು ABCD 4 ಕರೆಕ್ಟಾಗಿದೆ. ABC AB ಆ ಥರ ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ.
ಓಕೆನಾ. ಸಿಂಧೂ ನಾಗರಿಕತೆಯ ಜನರು ಫಸ್ಟ್ ಬೆಳೆದ ಬೆಳೆ ಹತ್ತಿ. ಸೊ ನೀವು ಇಲ್ಲಿ ಕ್ರಾಪ್ಸ್ ನೋಡ್ಕೊಳ್ಳಿ ಯಾವುದ್ಯಾವುದಿದೆ ಅಂತ, ಮತ್ತು ಅನಿಮಲ್ಸ್, ಓಕೆನಾ. ಮತ್ತು ಪೇಂಟಿಂಗ್ ಅವ್ರು ಮಾಡ್ತಾಯಿದ್ರು. ಯಾವುದ್ರ ಮೇಲೆ ಪೇಂಟಿಂಗ್ ಮಾಡ್ತಾಯಿದ್ರು ಅಂದರೆ ಪಾಟ್ಸ್, ಅಂದರೆ ಮಡಿಕೆ ಮೇಲೆ. ಮತ್ತು ನಗರ, ಹರ್ಬಲೈಸೇಷನ್ ಹೇಗೆ ಇತ್ತು, ಮತ್ತು ಅದು 90 ಡಿಗ್ರಿ ಆಗಿ ಇರಬೇಕಿತ್ತು ಅವ್ರದ್ದು, ಓಕೆನಾ. ಇದಿಷ್ಟು ಕ್ರಾಪ್ ಯಾವುದ್ಯಾವುದು, ಅನಿಮಲ್ ಯಾವುದ್ಯಾವುದು, ಮತ್ತು ಪೇಂಟಿಂಗ್ ಯಾವುದ್ಯಾದ್ರು ಮಾಡ್ತಾಯಿದ್ರು ಅಂದರೆ ಪ್ಲ್ಯಾಂಟ್ಸ್ ಮತ್ತು ಪ್ರಾಣಿಗಳು, ಕೆಲವೊಂದಷ್ಟು ಪ್ರಾಣಿಗಳು, ಓಕೆನಾ. ಅದಾದಮೇಲೆ ಅವ್ರಿಗೆ ಆನೆ ಮತ್ತು ಡೈನೋಸರ್ಸ್ ಬಗ್ಗೆನೂ ಗೊತ್ತಿತ್ತು. ಕುದುರೆ ಬಗ್ಗೆ ಅವ್ರಿಗೆ ಅರಿವಿತ್ತು, ಆದರೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಅದು ಕ್ಲೀನಾಗಿ ನೋಡ್ಕೊಳ್ಳಿ. ಮತ್ತು ಈಗ ಪಾಯಿಂಟಿಗೆ ಬರೋಣ. ಹರಪ್ಪ ನಗರ 1921ರಲ್ಲಿ ದಯಾರಾಮ್ ಸಾಹನಿಯವರು ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಇದು 2ನೇ ರಾಜ್ಯವಾಗಿತ್ತು, ಓಕೆನಾ. ಇದು ಪಾಕಿಸ್ತಾನದಲ್ಲಿ ಬರುತ್ತೆ. ರಾವಿ ನದಿಯ ಅಂದರೆ ಅದನ್ನು ನದಿಯ ಇನ್ನೊಂದು ಹೆಸರು ಪುರೋಷ್ಟಿ ನದಿ. ಇದು ನೋಡ್ಕೊಳ್ಳಿ ಈ ಥರ. ಅದಕ್ಕೆ ಏನಂತ ಕರೀತಾಯಿದ್ರು, ಓಕೆ, ಗೇಟ್ವೇ ಸಿಟಿ ಅಂತ ಕರೀತಾಯಿದ್ರು. ಕೆಂಪು ಮರಳು ಕಲ್ಲಿನ ಪುರುಷನ ದೇಹದ ಆಕೃತಿ, ಇದು ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಲಿಂಗಂ, ಯೋನಿ ಪ್ರತಿಗಳು, ಡೈಸಸ್, ಮತ್ತು ಮಾತೃದೇವತೆ, ಓಕೆನಾ. ಮಾದರಿಯ ಸಮಾಧಿ, R37 ಸಮಾಧಿ, 6 ಉಗ್ರಾಣಗಳಿವೆ. ಸಿಂಧೂ ನಾಗರಿಕತೆಯಲ್ಲಿ ಅತಿ ಹೆಚ್ಚಿನ ಅಕ್ಷರಗಳು ಸಮಾಧಿ ಮೇಲೆ ಕಂಡು ಬಂದಿಲ್ಲ. ಸಮಾಧಿ ಮೇಲೆ ಯಾವುದೇ ರೀತಿಯ ಅಕ್ಷರಗಳು ಕಂಡು ಬಂದಿಲ್ಲ. ದಂತದ ಅಳತೆ ಪಟ್ಟಿ, ಕೊಡಲಿ, ಕಂಚಿನ ತಕಡಿ, ಕಂಬ, ಕಲ್ಲಂಗಡಿ ಬೀಜಗಳು ಕಂಡುಬಂದಿದೆ. ಈ ನಗರವನ್ನು ಕಣಜಗಳ ನಗರ ಅಂತ ಕರಿತಿದ್ರು. ಕಣಜಗಳ ನಗರ ಅಂತ ಯಾವುದನ್ನು ಕರಿತಾಯಿದ್ರು, ಹರಪ್ಪನ ಕರಿತಾಯಿದ್ರು. ಕಲ್ಲಂಗಡಿ ಬೀಜ ಕಂಡು ಬಂದಿದೆ ಹರಪ್ಪದಲ್ಲಿ. ಕಂಚಿನ ತಗಡಿ, ಕಂಬ, ದಂತದ ಹಳತೆ ಇದೆಲ್ಲ ಕಂಡು ಬಂದಿದ್ದು ಹರಪ್ಪದಲ್ಲಿ. ಮೊಹೆಂಜೋದಾರೋ 1922ರಲ್ಲಿ RD ಬ್ಯಾನರ್ಜಿ ಅವರು ಕಂಡುಹಿಡಿತಾರೆ, ಓಕೆನಾ. ಸೊ 1980ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸುತ್ತೆ. ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಕಾದಲ್ಲಿ ಜಿಲ್ಲೆದಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಸಿಂಧು ಬಲದಂಡೆಯ ಮೇಲಿದೆ, ಇಂಪಾರ್ಟೆಂಟು. ಸಿಂಧು ನದಿಯ ಬಲದಂಡೆಯಲ್ಲಿದೆಯೋ ಎಡದಂಡೆಯಲ್ಲಿದೆಯೋ ಕೇಳ್ತಾರೆ. ಆಗಲೇ ಹೇಳಿದಾಗಲೇ ಇದನ್ನು ಮಡಿದವರ ದಿಬ್ಬ ಅಂತ ಕರಿತಾಯಿದ್ರು. ಮೊಹೆಂಜೋದಾರೋ ಇದು ಲಾರ್ಜೆಸ್ಟ್ ಸಿಟಿ. ಸಿಂಧೂ ಒಂದು ನಾಗರಿಕತೆಯಲ್ಲಿ ಲಾರ್ಜೆಸ್ಟ್ ಸಿಟಿ ಯಾವುದು ಅಂದರೆ ಮೊಹೆಂಜೋದಾರೋ. ಬೃಹತ್ ಸ್ನಾನದ ಕೊಳ ಇತ್ತು. ಮಹಾ ಉಗ್ರಾಣ ಧಾನ್ಯ ಕೊಠಡಿಗಳು, ಕಂಚಿನ ನರ್ತಕಿ ಪ್ರತಿಮೆ, ಬ್ರಾನ್ಸ್, ಏಕಕೊಂಬಿನ ಎತ್ತಿನ ಮುದ್ರೆ, ಪಶುಪತಿ ಶಿವನ ಮುದ್ರೆ, ಗಡ್ಡವಿರುವ ಪುರುಷನ ಪ್ರತಿಮೆ, ಹತ್ತಿ ಬಟ್ಟೆಯ ಚೂರು, ಮೆಸೊಪೊಟೇಮಿಯಾದ ಮುದ್ರೆಗಳು. ಇಂಪಾರ್ಟೆಂಟ್. ಆದಷ್ಟು ನೋಡ್ಕೊಳ್ಳಿ. ಕಂಠಪಾಠ ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ ಓದೋದಕ್ಕಿಂತ ಹಿಂಗೆ ಓದಿದ್ರೆ ತುಂಬ ಬೆಸ್ಟ್. ಕಾಲಿಬಂಗನ್ ಅಂದರೆ ಕಪ್ಪು ಬಳೆ ಅಂತ 1956ರಲ್ಲಿ ಗಂಗಾನಗರ ಜಿಲ್ಲೆ ಸರಸ್ವತಿ ನದಿ ದಿಂಡೆ ಮೇಲಿದೆ. ಮತ್ತು ಅಮಲಾನಂದ ಘೋಷ್ ಇದನ್ನು ಕಂಡುಹಿಡಿದ್ರು. ಅಗ್ನಿಬಲಿ ಪೀಠಗಳು ಇದ್ವಂತೆ. ಉಳುಮೆ ಮಾಡಿದ ಮೇಲ್ಮೈ ಕಂಡುಬಂದಿದ್ದು ಮೆಸೊಪೊಟೇಮಿಯಾದ ಸಿಲಿಂಡರಾಕಾರದ ಮಾರ್ಬಲ್ಯುಕ್ತ ನೆಲ ಹಾಸಿಗೆ, ಒಂಟೆಯ ಕಾಲು, ಜಿಂಕೆ ಕಾಲಿನ ಎಲುಬು, ಒಂಟೆಯ ಅಸ್ಥಿಪಂಜರ ಎಲ್ಲಿ ಕಂಡು ಬಂದಿತ್ತು ಅಂತಂದರೆ ಕಾಲಿಬಂಗನ್. ಕ್ವಶನ್ಸ್ ಎಲ್ಲೆಲ್ಲಿ ಫಾರ್ಮ್ ಆಗುತ್ತೆ ಅದು ಮಾತ್ರ ಹೇಳ್ತಾ ಇದ್ದೀನಿ, ನಾನು ಪಾಠ ಮಾಡ್ತಾ ಇಲ್ಲ, ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಲೋಥಾಲಲ್ಲಿ ನಮಗೆ ಲೋಥಾಲ್ ಅಂತ ನಮಗೆ ಫಸ್ಟ್ ಬರೋದು ನೇವಲ್, ಅಂದರೆ ಹಡಗು ಕಟ್ಟೆಗಳು, ಆಯಿತಾ. ಭತ್ತದ ಕುರುಹಿತ್ತು, ಅಗ್ನಿಕುಂಡಗಳು, ಕುದುರೆ ಟೆರ್ರಾಕೋಟಾ ಪ್ರತಿಮೆ, ದಂಪತಿಯ ಎಲುಬುಗಳ ಸಮಾಧಿ, ಜ್ಞಾಪಕ ಇಟ್ಕೊಂಡಿದ್ದು.
ಎಲ್ಲಿತ್ತು ದಂಪತಿಗಳನ್ನು ಒಟ್ಟಿಗೆ ಅವರು ಸತ್ತಾಗ ಒಟ್ಟಿಗೆ ಹೂಳ್ತಾ ಇದ್ರಂತೆ. ಗಂಡು ಹೆಣ್ಣಿನ ಎಲುಬುಗಳು ಸಿಗ್ತಾ ಇತ್ತು. ಎಲ್ಲಿ? ಲೋಥಾಲ್ ಅಂದರೆ ನಾವೆಲ್. ನೇವಿಗೆ ಇಂಪಾರ್ಟೆಂಟ್. ಧೋಲ್ವೀರ್ 3 ಭಾಗಗಳನ್ನು ಹೊಂದಿದೆ ಏಕೈಕ ನಗರ. 3 ಭಾಗಗಳನ್ನು ಹೊಂದಿದೆ. ಇದು SSCಯಲ್ಲಿ ಕ್ವಶನ್ ಆಗಿದೆ ಅಂದರೆ ಜಸ್ಟ್ ಇಮ್ಯಾಜಿನ್, ನಮಗೆ ಕ್ವಶನ್ ಆಗದೆ ಇರುತ್ತೆ ಈಗಿನ ಒಂದು ಕ್ವಶನ್ ಪ್ಯಾಟರ್ನಲ್ಲಿ. 3 ಭಾಗಗಳನ್ನು ಹೊಂದಿದೆ ಏಕೈಕ ನಗರ ಧೋಲ್ವೀರ್. ಬೃಹತ್ ಜಲ ಸಂಗ್ರಹಣೆ ಅಣೆಕಟ್ಟು. ಧೋಲ್ವೀರ್ ಅಂದರೆ ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ. 3 ಭಾಗಗಳಾಗಿ ಏಕೈಕ ನಗರ ಇರುತ್ತೆ. ಮತ್ತು ಈ ನೀರು ಜಲ ಸಂಗ್ರಹಣೆ ಅಣೆಕಟ್ಟು ಇದೆಲ್ಲ ಯಾವ್ದ್ರಲ್ಲಾಗಿತ್ತು ಅಂದರೆ ಧೋಲ್ವೀರಲ್ಲಿ. KS 2015 ನಮ್ಮ KPSSಲ್ಲಿ ದೊಡ್ಡದಾದ 10 ಹರಪ್ಪ ಲಿಪಿಗಳೊಳಗೊಂಡ ಬೃಹತ್ ಶಾಸನ ಬೃಹತ್ ಕ್ರೀಡಾಂಗಣ ಇಲ್ಲಿರುತ್ತೆ. 2021ನಲ್ಲಿ ಧೋಲ್ವೀರನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಿರ್ತಾರೆ. ಚುನ್ಹೋದಾರ್ ಸಿಂಧು ಎಡದಂಡೆಯ ಮೇಲೆ ಕಂಡುಬರೋದು ಚುನ್ಹೋದಾರ್. ಮಣಿ ತಯಾರಿಕೆ ಮಾಡ್ತಾಯಿದ್ರು, ಗೊಂಬೆ ತಯಾರಿಕೆ ಮಾಡ್ತಾಯಿದ್ರು, ಲಿಪ್ಸ್ಟಿಕ್ ಆಗಿರ್ಬೋದು, ಇಂಕ್ ಬಾಟಲ್, ತಾಮ್ರ, ಕಂಚಿನ ಚಾಲಕಗಳು, ಗಾಡಿ. ಕೋಟೆ ಇಲ್ಲದ ಏಕೈಕ ನಗರ ಇದಾಗಿತ್ತು. ಚುನ್ಹೋದಾರ್ ಕೋಟೆ ಇರಲಿಲ್ಲ. ಓಕೆನಾ. ಕಾರ್ಖಾನೆ ಕೈಗಾರಿಕೆ, ಇಲ್ಲಿನ ಕಟ್ಟಡಗಳ ಕಲ್ಲಿನ ನಿರ್ಮಾಣ, ಸುಟ್ಟ ಇಟ್ಟಿಗೆಗಳನ್ನು ಬಳಸಿಲ್ಲ. ಇಲ್ಲಿ ಈಗ ನಮಗೆ ನಗರ ವ್ಯವಸ್ಥೆ ಅಂತ ಬಂದಾಗ ಸುಟ್ಟ ಇಟ್ಟಿಗೆಯಲ್ಲಿ ಬಳಸ್ತಾ ಇದ್ರು. ಒಂದು ಸುಟ್ಟ ಇಟ್ಟಿಗೆಗಳಲ್ಲಿ ಯಾವುದು ಬಳಸಿಲ್ಲ? ಚುನ್ಹೋದಾರ್ ಕಂಪ್ಲೀಟ್ ಕಲ್ಲುಗಳಲ್ಲಿ ಕಟ್ಟಡಗಳನ್ನ ನಿರ್ಮಿಸಿದ್ದಾರೆ. ಮನೆಯ ಚಾವಣಿಯ ಮಳೆ ನೀರು ಇಳಿದು ಹೋಗಲು ಮಣ್ಣಿನಿಂದ ಮಾಡಿದ ಪೈಪಿನ ವ್ಯವಸ್ಥೆಯಾಗಿತ್ತು. ನೋಡಿ, ಈಗೊಂದು ಏನೇನು ನಾವು ಯೂಸ್ ಮಾಡ್ಕೋತಾ ಇದ್ದೀವಿ ಅದನ್ನೆಲ್ಲ ಇವರು ಆಲ್ರೆಡಿ ನಮಗೆ ತಿಳಿಸಿದರು. ಬನವಾಲಿ ಪ್ರಥಮ ಬಾರಿಗೆ ಬಾರ್ಲಿ ಬೆಳೆದ ಕುರುಹು. ಬಾರ್ಲಿ ಬನವಾಲಿ. ಓಕೆನಾ. ನೇಗಿಲಿನ ಗುಳದ ಕುರುತು, ನೇಗಿಲಿನ ಟೆರ್ರಾಕೋಟಾ ಕೃತಿಗಳು ಎಲ್ಲಿ ಕಂಡುಬಂದಿದ್ದು? ಬನವಾಲಿಯಲ್ಲಿ. ರೋಪಾರ್ ಮಾನವನ ಶವದ ಜೊತೆಗೆ ನಾಯಿದ ಶವ ಮೂಳೆ. ಈಗ ಮಾನವ ಶವ ಜೊತೆಗೆ ನಾಯಿದು ಏನು ಮಾಡ್ತಾರೆ ಅಂದರೆ ಹಾಕಿದ್ದಾರೆ. ಎಲ್ಲಿ? ರೋಪಾರ್ನಲ್ಲಿ. ಅಲ್ಲೇ ನಾನು ಹೇಳಿದೆ ಯಾವುದು? ಕಾಲಿಬಂಗನಲ್ಲಿ ಸತಿ ಸಹಗಮನ ಪದ್ಧತಿ ಥರ ಅದ್ರ ಕುರುಹುಗಳಿತ್ತು. ಗಂಡು ಹೆಣ್ಣಿನ ಶವವನ್ನು ಒಟ್ಟಿಗೆ ಹೂಳಿದರು. ಅದೇ ರೀತಿ ಒಂಟೆ ಮೂಳೆ ಎಲ್ಲಿತ್ತು? ಓಕೆನಾ. ಲೋಥಾಲಲ್ಲಿ ಏನು ಕಂಡು ಬಂದಿತ್ತು? ನೇವಿ. ಆ ಥರ ಜ್ಞಾಪಕ ಇಟ್ಕೊಳ್ಳಿ. ತಾಮ್ರದ ಕೊಡಲಿ ಉಂಗುರ ಸ್ವಾತಂತ್ರ್ಯ ನಂತರ ರೋಪಾರ್ ಭಾರತ ಸ್ವಾತಂತ್ರ್ಯ ನಂತರ ಇದು ಪತ್ತೆ ಆಗಿತ್ತು. ರೋಪಾರ್. ರಾಖಿಗರಿ ಏನಾಗುತ್ತೆ ಅಂದರೆ ಲಾರ್ಜೆಸ್ಟ್ ಸಿಟಿ ಅಂತಂದರೆ ಮೊಹೆಂಜೊದಾರೋ ಅಂತ ಹೇಳ್ತೀವಲ್ವಾ. ಇನ್ ಇಂಡಿಯಾ ಲಾರ್ಜೆಸ್ಟ್ ಯಾವುದು ಅಂತಂದರೆ ರಾಖಿಗರಿ. ಓಕೆನಾ. ಕಾಲುವೆಗಳ ಕುರುಹು ಕಂಡು ಬಂದಿದೆ. ಬೇಡ, ಇದು ನೋಡ್ಕೊಳ್ಳಿ ನೀವು. ಆದರೆ ಆದರೆ ಇದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಳ್ಳಿ ಯಾವ್ಯಾವ ಪ್ಲೇಸಲ್ಲಿ ಇದೆ ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಕ್ವಶನ್ಸ್ ಸೆಂಟ್ರಲ್ ಗೌರ್ನಮೆಂಟಿಂದನೇ ಕ್ವಶನ್ಸ್ ಆಗಿರೋದ್ರಿಂದ ನಾವು ನೋಟ್ಸ್ ಮಾಡೋ ರೀತಿಯೇ ಹೀಗೆ. ನಾನು ಯಾವುದೇ ರೀತಿ ಒಂದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಬುಕ್ಕನ್ನ ರೆಫರ್ ಆಗಿ ಇಟ್ಕೊಂಡು ಟೆಕ್ಸ್ಟ್ ಬುಕ್ ಮಾಡೋದಿಲ್ಲ. ಕಂಪ್ಲೀಟ್ ನಾವು ಟೆಕ್ಸ್ಟ್ ಬುಕ್ ಆಪೋಸಿಷನ್ ಮಾಡ್ತೀವಿ. ಐ ಥಿಂಕ್ ನಾವು ಮಾಡೋದೇ ಹೀಗೆ. ಎಲ್ಲಾದರೂ ಕ್ವಶನ್ ಬಿಟ್ಟೋಗಿದ್ರೆ ಅದು ಯಾರಿಗೂ ಗೊತ್ತಿರಲ್ಲ ಅಂತ ಭಾವಿಸ್ತೀವಿ. ನಾವು ಹೀಗೆ ಕ್ವಶನ್ ನೋಟ್ಸ್ ಮಾಡೋದು ಆ್ಯಂಡ್ ಇದೇ ರೀತಿ ಓದೋದು. NDA 2023 ಚುಲಿಸ್ತಾನ ಬನವಾಲಿಯಲ್ಲಿ ನೇಗಿಲಿನ ಟೆರ್ರಾಕೋಟಾ ಮಾದರಿಗಳು ಕಂಡುಬಂದಿದೆ. ಆಲ್ರೆಡಿ ಹೇಳಾಗಿದೆ. ಕಾಲಿಬಂಗನಲ್ಲಿ ಉಳುಮೆ ಮಾಡಿದ ಹೊಲದಲ್ಲಿ ಪರಸ್ಪರ ಲಂಬಕೋನದಲ್ಲ 2 ಸೆಟ್ ತೋಡುಗಳು ದಾಟಿದ್ದು ಅದರಲ್ಲಿ 2 ವಿಭಿನ್ನ ಬೆಳೆಗಳನ್ನು ಅಂದರೆ 2 ಕಡೆ ಪಾರ್ಟಿಷನ್ ಮಾಡಿಕೊಂಡು ವಿಭಿನ್ನ ಬೆಳೆಗಳನ್ನು ಬೆಳೀತಾ ಇದ್ರು ಅಂತ ಹೇಳ್ತಾರೆ. ಸೊ ಅದೆಲ್ಲಿ? ಕಾಲಿಬಂಗನಲ್ಲಿ ಅಂದರೆ ಒಂದೇ ಒಂದು ಸೈಟ್ನಲ್ಲಿ 2 ರೀತಿ ಬೆಳೆಗಳನ್ನ ಬೆಳೀತಾ ಇದ್ರು, ಅದನ್ನು ಪಾರ್ಟಿಷನ್ ಮಾಡಿಕೊಂಡು ಅಂತ ಹೇಳ್ತಾರೆ. ಪ್ರಧಾನವಾಗಿ ಜಾತ್ಯತೀತ ನಾಗರಿಕತೆಯಾಗಿದ್ದು ಧಾರ್ಮಿಕ ಅಂಶ ಪ್ರಸ್ತುತವಾಗಿದ್ದು ಪ್ರಾಬಲ್ಯ ಹೊಂದಿಲ್ಲ. ಅಂದರೆ ಜಾತಿ ಬಗ್ಗೆ ಅವರು ಜಾಸ್ತಿ ಇದನ್ನ ತಗೋತಾ ಇದ್ರು. ಅಂದರೆ ಜಾತ್ಯತೀತ ಬೇರೆ ಬೇರೆ ಅಂತ ಮಾಡ್ಕೋತಾ ಇದ್ರು. ಅದು ಕುರುಹುಗಳು ಇದೆ. ಈ ಅವಧಿಯಲ್ಲಿ ಹತ್ತಿಯನ್ನು ಭಾರತದಲ್ಲಿ ಜವಳಿ ಉತ್ಪಾದನೆಗೆ ಬಳಸಲಾಗುತ್ತಿತ್ತು. ಆಗಲೇ ಜವಳಿಗೆ ಬಳಸ್ಕೋತಾ ಇದ್ರು ಅವರು. UPSC 2013 ಅವರು ದೊಡ್ಡ ಅರಮನೆಗಳು ದೇವಾಲಯಗಳು ಹೊಂದಿರಲಿಲ್ಲ.
ಇದು ಸ್ಟೇಟ್ಮೆಂಟಲ್ಲಿ ಬರ್ಬೋದು. ಗಂಡು ಹೆಣ್ಣು ದೇವತೆಗಳನ್ನು ಪೂಜಿಸುತ್ತಿದ್ದರು, ಕರೆಕ್ಟು. ಇಲ್ಲಿ ನೋಡಿ, ಅವರು ದೊಡ್ಡ ಅರಮನೆಗಳು ದೇವಾಲಯಗಳು ಹೊಂದಿರುತ್ತಿದ್ದರು. ಒಂದು ಕ್ವಶನ್. ಗಂಡು ಹೆಣ್ಣು ದೇವತೆಗಳನ್ನು, ಅದೇ ಪಶುಪತಿ ಆಗಿರ್ಬೋದು, ಮಾತೃ ದೇವತೆ ಆಗಿರ್ಬೋದು, ಯುದ್ಧದಲ್ಲಿ ಕುದುಕಿ ಎಳೆಯುವ ರಥಗಳನ್ನು ಬಳಸುತ್ತಿರಲಿಲ್ಲ. ಓಕೆನಾ? ಬಿಕಾಸ್ ಕುದುರೆ ಇವರಿಗೆ ಗೊತ್ತಿರಲಿಲ್ಲ. ನೋಡಿ, ಮೇ ಬಿ ಗೊತ್ತಿರ್ಬೋದು, ಮೇ ಬಿ ಗೊತ್ತಿಲ್ಲದೆ ಇರ್ಬೋದು ಕುದುರೆ ಬಗ್ಗೆ. ಆಯಿತಾ? ಕಂಚಿನ ಪ್ರತಿಮೆಗಳನ್ನು ತಯಾರಿಸಲು ಬಳಸುವ ತಂತ್ರಜ್ಞಾನ ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್. ಇಂಪಾರ್ಟೆಂಟ್. UPSC 2005. ಯಾವುದು? ಲಾಸ್ಟ್ ವ್ಯಾಕ್ಸ್ ಕಾಸ್ಟಿಂಗ್. SSC 2018. ಟೆರ್ರಾಕೋಟಾ ಮೊದಲು ಬಳಸುವ ತಂತ್ರಜ್ಞಾನ ಪಿಂಚಿಕ್ ಟೆಕ್ನಿಕ್. ಟೆರ್ರಾಕೋಟಾಗಳು ಅಂದರೆ ಈ ಮುದ್ರೆ, ನಾಣ್ಯಗಳ ಮೇಲೆ ಮುದ್ರೆ ಮಾಡಿರ್ತಾರೆ, ಅದನ್ನು ಟೆರ್ರಾಕೋಟಾ ಅಂತ ಕರಿತೀವಿ. ಅದಕ್ಕೆ ಬಳಸಿದ ತಂತ್ರಜ್ಞಾನ ಪಿಂಚಿಕ್ ಟೆಕ್ನಿಕ್. ದಹನದ ಕುಡಿಕೆ ಹೋಳುವಿಕೆ ಮೊಹೆಂಜೊದಾರೋ. ಅಂದರೆ ಎಲ್ಲಿ ಸುಡ್ತಾ ಇದ್ರು ಅಂತ. ಹರಪ್ಪನ ನಗರ ಯೋಜನೆ, ನೈರ್ಮಲ್ಯ, ಒಳಚರಂಡಿ ವ್ಯವಸ್ಥೆ, ವಿಶಾಲವಾದ ಸುಸಜ್ಜಿತ ರಸ್ತೆಗಳು, ಆರಂಭಿಕ ನಗರಗಳನ್ನು ನಿರ್ಮಿಸಿದ್ದರು. ಸುಟ್ಟ ಇಟ್ಟಿಗೆಗಳಿಂದ ಅಂತಸ್ತಿನ ಮನೆಗಳನ್ನು, 2 ಅಂತಸ್ತಿನ ಮನೆಗಳನ್ನು, ಅವುಗಳನ್ನು ಪ್ರತಿಯೊಂದನ್ನು ಸ್ನಾನಗೃಹ ಇರ್ತಿತ್ತು, ಅಡುಗೆ ಮನೆ ಇರ್ತಿತ್ತು, ಬಾವಿ ಇರ್ತಿತ್ತು. ಸಿಂಧು ಕಣಿವೆ ನಾಗರಿಕತೆ ಸಮಕಾಲೀನವರು ಯಾರು? ಈಗ ಸಿಂಧು ಕಣಿವೆ ನಾಗರಿಕತೆ ಇದೆ ಅಂತ ಅಂದರೆ ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆಯವರು. ಈ 3 ನಾಗರಿಕತೆಯವರು ಇವರಷ್ಟು ಅಪ್ಗ್ರೇಡ್ ಇರಲಿಲ್ಲ. ಸಿಂಧು ನಾಗರಿಕತೆಯ ವಿಸ್ತೀರ್ಣ ಎಲ್ಲೆಲ್ಲಿತ್ತು? ಪಂಜಾಬ್, ಜಮ್ಮು ಕಾಶ್ಮೀರ, ರಾಜಸ್ಥಾನ್, ಗುಜರಾತ್. ಹರಪ್ಪ ನಾಗರಿಕತೆಯ ಯುಗ ಕಂಚಿನ ಯುಗ, ಬ್ರಾನ್ಸ್ ಯುಗ ಗೊತ್ತಿದೆ. ಅವರು ಅರೆ ಶುಷ್ಕ ಭೂಮಿಯಲ್ಲಿ ನೆಲೆಗೊಂಡಿದ್ದರು, ನೀರಾವರಿ ಅಗತ್ಯವಿತ್ತು. ಅರೆ ಶುಷ್ಕ ಇಲ್ಲಿ ನೋಡಿ, NDA 2028 ಯಾವ ಥರ ಕ್ವಶನ್ ಬಂದಿದೆ ನಾವು ಇಮ್ಯಾಜಿನೇಷನು ಮಾಡ್ಕೊಳಕ್ಕಾಗಲ್ಲ. ಅರೆ ಶುಷ್ಕ ಭೂಮಿಯಲ್ಲಿ ನೆಲೆಗೊಂಡಿದ್ದರು, ಅವರಿಗೆ ನೀರಾವರಿ ಅಗತ್ಯವಿತ್ತು. ಯಾಕಂದರೆ ಕೃಷಿ, ಅವ್ರು ಮಾಡ್ತಿದ್ದು ಕೃಷಿ. ಮಾತೃದೇವತೆಯನ್ನು ಆಕೆಯ ಗರ್ಭದ ರೂಪದಲ್ಲಿ ಬೆಳೆಯುತ್ತಿರುವ ಸಸ್ಯದೊಂದಿಗೆ ಚಿತ್ರಿಸುವ ಮುದ್ರೆ ಕಂಡುಬಂದಿದೆ ಮೊಹೆಂಜೊದಾರಲ್ಲಿ. IAS 2015. ಮಾತೃದೇವತೆ ಟೆರ್ರಾಕೋಟಾ ಪ್ರತಿಮೆ ಕಂಡುಬಂದಿದ್ದು ಹರಪ್ಪದಲ್ಲಿ. ಹರಪ್ಪ ನಾಗರಿಕತೆಯ ತಾಣಗಳು ಜುನೋದಾರ್. ನೋಡ್ಕೊಳ್ಳಿ ಅದನ್ನು. UPSC 2000 ತಾಣವಾದ ಇದೆಲ್ಲ ಗೊತ್ತಿದೆ ನಿಮಗೆ. ಇದೆಲ್ಲ ರಿಪೀಟ್ ಆಗಿದೆ. ಸೊ ಕೃಷಿಗಾಗಿ ನೇಗಿಲನ್ನು ಈ ನಾಗರಿಕತೆಯಲ್ಲಿ ನೇಗಿಲನ್ನು ಆಗಲೇ ಕಂಡುಹಿಡಿದಿರ್ತಾರೆ. 2023 SSC ಅಂತ ಇದು ನೋಡಿ. ಇದೆಲ್ಲ ಕ್ವಶನ್ಸ್, ಇದೆಲ್ಲ ಆಲ್ರೆಡಿ ರಿಪೀಟ್ ಆಗಿದೆ, ಅದಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ, ಮತ್ತೆ ಹೇಳೋದು ಬೇಡ ಅಂತ. ಹೊರಗಿನವರೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದರು. ಮುದ್ರೆಗಳು ಕಂಡುಬಂದಿದೆ. ಕುಂಬಾರಿಕೆಗಳು ರಾಜಕೀಯಕ್ಕಿಂತ ಹೆಚ್ಚಾಗಿ ಸಾಂಸ್ಕೃತಿಕ ಪ್ರಸರಣ ಹೆಚ್ಚಾಗಿತ್ತು. ಪಟ್ಟಣ ಯೋಜನೆ ಗ್ರಿಡ್ ವ್ಯವಸ್ಥೆ ಪ್ರಸಿದ್ಧವಾಗಿದೆ. ಗ್ರಿಡ್ ವ್ಯವಸ್ಥೆ ಅಂದರೆ ಮನೆಗಳ ನಿರ್ಮಾಣದಲ್ಲಿ ಯಾವ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಗ್ರಿಡ್ ವ್ಯವಸ್ಥೆ ಇತ್ತು ಅಂತ ಹೇಳ್ತೀವಿ. ಲಿಪಿಯ ಬಗ್ಗೆ 400ಕ್ಕೂ ಹೆಚ್ಚು ಚಿಹ್ನೆಗಳು ಸಿಕ್ಕಿದೆ. ಇದನ್ನು ಬಲದಿಂದ ಎಡಕ್ಕೆ ಬರೆತಿದ್ರು ಗೊತ್ತು. ಇದು ಮಳೆ ಸರಗುಗಳು ಮತ್ತು ಆಭರಣಗಳ ಮೇಲೆ ಕಂಡು ಬಂದಿದೆ. ಎಲ್ಲಿ ಅಂತ ಕೇಳಿದ್ದಾರೆ, ಅಂದರೆ ಎಲ್ಲೆಲ್ಲಿ ಕಂಡು ಬರ್ತಾ ಇತ್ತು. ಸಂಸ್ಕೃತಿಯ ತಾಣಗಳು ಒಂದಾದ ಹರಪ್ಪ ಸ್ವಾತಂತ್ರ್ಯ ಪೂರ್ವ ಭಾರತ, ಪಂಜಾಬ್ ರಾಜ್ಯದಲ್ಲಿತ್ತು. ಧೋಲ್ವೀರ್ ಬಗ್ಗೆ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಧೋಲ್ವೀರ್ ಬಗ್ಗೆ ಆದಷ್ಟು ಕ್ವಶನ್ ಫಾರ್ಮ್ ಮಾಡಿದ್ದೇನೆ. ತುಂಬ ಕ್ವಶನ್ಸ್ ಧೋಲ್ವೀರ್ ಮೇಲೆ ಬರುತ್ತೆ. ಅನೇಕ ಹರಪ್ಪ ತಾಣಗಳು ಮಣ್ಣಿನ ಇಟ್ಟಿಗೆಗಳಂಥ ಮೆರಳುಗಳು ಸುಣ್ಣದ ಕಲ್ಲಿನಿಂದ ಮಾಡಲ್ಪಟ್ಟಿದ್ದು, ಗೋಡೆಯಿಂದ ಸುತ್ತುವರಿದ ಮಧ್ಯನಗರ ಮತ್ತು ಕೆಳಗಿನ ನಗರವನ್ನು ಹೊಂದಿದ್ದವು. ಓಕೆನಾ? 9 ದ್ವಾರಗಳು ಮತ್ತು ವಿಶಿಷ್ಟ ವಿನ್ಯಾಸಗಳೊಂದಿಗೆ ಸಮಾಧಿ ಸ್ತೂಪಗಳನ್ನು ಒಳಗೊಂಡಿದ್ದು, ಅಂತ್ಯಕ್ರಿಯೆ ವಾಸ್ತುಶಿಲ್ಪ ಬೋಧಸ್ತೂಪಗಳು ಹೋಲುವ ಅರ್ಧಗೋಳದ ರಚನೆಗಳನ್ನು ಧೋಲ್ವೀರ್ ಸ್ಥಳದ ಕೆಲವು ವಿಶಿಷ್ಟ ಲಕ್ಷಣಗಳಿವೆ. ಹರಪ್ಪ ನಾಗರಿಕತೆಯ ಐತಿಹಾಸಿಕ ಕಾಲ. ನಗರ ಯೋಜನೆ ಇದು ಗೊತ್ತಿದೆ. ಓಕೆ, ಇದೊಂದು. ಎಲ್ಲ ಒಂದೇ ಗಾತ್ರದ ಇಟ್ಟಿಗೆ ಆಗಿತ್ತು ಅಷ್ಟೇ.
ಸೊ ಇದೆಲ್ಲ ಮತ್ತೆ ಮತ್ತೆ ರಿಪೀಟ್ ಆಗಿದೆ ಹಂಗಾಗಿ ನಾನೇನು ಹೇಳಕ್ಕೆ ಹೋಗ್ತಾಯಿಲ್ಲ. ಮತ್ತು ಇನ್ನೂ ಒಂದು, ಸೊ ಪೇಂಟಿಂಗ್ ಅಂತ ಹೇಳಿದ್ವಲ್ಲ, ಪೇಂಟಿಂಗ್ ಮಾಡ್ತಾಯಿದ್ರು ಅಂತ ಯಾವ ಕಲರಲ್ಲಿ ಮಾಡ್ತಾಯಿದ್ರು ಅಂದರೆ ಕೆಂಪು ಮತ್ತು ಕಪ್ಪು. ದೋಲ್ವೀರಲ್ಲಿ ಅಲ್ಲಿ ಸೊ ದೋಲ್ವೀರಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಗ್ರೇ ಮತ್ತು ಯೆಲ್ಲೋ ಕಲರಲ್ಲಿ ಅವರು ಮಾಡ್ತಾಯಿರ್ತಾರೆ. ಓಕೆನಾ? ಗ್ರೇ ಮತ್ತು ಯೆಲ್ಲೋ ಪಾಟ್ರಿ. ಸೊ ಈ ಕ್ಲಾಸಲ್ಲಿ ನಿಮ್ಗೆ ಅರ್ಥ ಆಗಬೇಕಾಗಿದ್ದು ಇಷ್ಟೇ. ನಿಮ್ಗೆ ಇದಿಷ್ಟು ಅರ್ಥ ಆದರೆ ಇದಕ್ಕಿಂತ ಒಳ್ಳೇದು ಇನ್ಯಾವುದೂ ಇರೋಲ್ಲ. ಏನು ಅಂದರೆ ಸಿಂಪಲ್ ಏನಂತ ಅಂದರೆ ನಿಮಗೆ ಸಿಂಧೂ ನಾಗರಿಕತೆಯಲ್ಲಿ ಕಂಪ್ಲೀಟ್ ಕವರ್ ಆಗಿದೆ, ಆಯಿತಾ? ಆದರೆ ಯಾವ ಥರ ಕವರ್ ಆಗಿದೆ ಅಂದರೆ ಕಂಪ್ಲೀಟ್ ನಿಮಗೆ ಕ್ವಶನ್ ಯಾವುದು ಬಂದಿದೆ ಆ ಪಾಯಿಂಟ್ ಆಫ್ ವ್ಯೂ. ಈಗ ಏನು ಹೇಳ್ತಾರೆ, ಪಾಠ ಓದ್ಬಿಟ್ಟು ನೀವು DSCRT ಓದಿ, NCERT ಓದಿ, ಆ ಬುಕ್ ಓದಿ, ಈ ಬುಕ್ ಓದಿ, ಈ ಬುಕ್ ತೊಗೊಳ್ಳಿ ನಿಮಗೆ ಅಂತೆಲ್ಲ ಸಜೆಸ್ಟ್ ಮಾಡ್ತಾರಲ್ವಾ, ಅಷ್ಟು ಸಜೆಸ್ಟ್ ಮಾಡಿ PYQ ಓದ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ಕೊಳ್ಳಿ ಅಂತ. ನೀವು ಹೀಗೆ ನೋಟ್ಸ್ ಮಾಡಿಬಿಟ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದನೇ. ಈಗ ನೀವು ಸ್ಟೇಟ್ ಎಕ್ಸಾಮ್ಸ್ ಬರಿತಾ ಇದ್ದೀರಾ ಅಲ್ವಾ? SSC 2019 ಒಂದು ಕ್ವಶನ್ ಆಗಿದೆ ಅಂತ ಅಂದ್ಕೊಳ್ಳಿ. ಅದು ಯಾಕೆ ಕರ್ನಾಟಕ ಕ್ವಶನ್ ಆಗಬಾರ್ದು? ಅಂದರೆ ನಿಮಗೆ ಹಳೆಯ ರೀತಿಯ ಪ್ಯಾಟ್ರನ್ಸ್ಗಳು ಬರ್ತಾ ಇದ್ದರೆ ನೀವು ಹಳೆಯ ರೀತಿಯ ವಿಧಾನನೇ ಓದಿ. ಹೊಸ ರೀತಿ ಬರ್ತಾ ಇರೋದ್ರಿಂದ ಯು ಜಸ್ಟ್ ಅಪ್ಗ್ರೇಡ್ ಯುವರ್ ಸೆಲ್ಫ್. ಓಕೆ, ನಿಮಗೋಸ್ಕರನೇ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ನೀವು ಓದ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಜಸ್ಟ್ ಇದನ್ನು ಹಾಗಲ್ಲ, ಕಷ್ಟ ಆಗುತ್ತೆ. ಹೌದು, ನಾವು ಬೇರೆಯವ್ರ ಥರನೇ ಓದಬೇಕು ಅನಿಸುತ್ತೆ, ಅದನ್ನೇ ಮಾಡೋಣ ಅಂತ ಅನಿಸುತ್ತೆ. ಪ್ರತಿ ಸರಿ ಹಂಗೆ ಅನಿಸುತ್ತೆ. ಬಟ್ ಪ್ರತಿ ಸರಿ ಅನಿಸ್ದಾಗಲೂ ಎಕ್ಸಾಮ್ ಫೇಲ್ಯೂರ್ ಆಗುತ್ತೆ. ಯು ಜಸ್ಟ್ ಇಮ್ಯಾಜಿನ್, ಇದೆಲ್ಲ ನಾವು ನೋಡ್ಕೊಂಡು ಬಂದಿರೋದೆ. ಸೊ ಯು ಜಸ್ಟ್ ಪುಟ್ ಎಫರ್ಟ್ ಯುವರ್ ಸೈಡ್. ಯಾಕಂದರೆ ನಿಮ್ಮ ಲೈಫ್ನೇ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಕೆಲವೊಂದು ಈ ಹರಪ್ಪ ನಾಗರಿಕತೆಯಲ್ಲಿ ಯಾವುದು ಮಿಸ್ ಆಗಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ, ಓಕೆನಾ? ಅಂದರೆ ಈಗ ಹಳೇ ಪ್ಯಾಟ್ರನ್ಸ್ಗಳು ಬರ್ತಾಯಿಲ್ಲ. ಯು ಡೋಂಟ್ ವರಿ ಅಬೌಟ್. ನೀನು ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೂ ಗೊತ್ತಿರೋಲ್ಲ. ಅಥವಾ ನೀನು 70% ನಿನಗೆ ಗೊತ್ತಿದೆ, ಆಯಿತಾ? ಇನ್ನು 30% ನಿಂಗೆ ಗೊತ್ತಿಲ್ಲ ಅಂದರೆ ನೀನು 30% ಬಗ್ಗೆನೇ ಯಾಕೆ ಯೋಚನೆ ಮಾಡ್ತೀಯಾ? 70% ಬಗ್ಗೆನೇ ಯೋಚನೆ ಮಾಡು. ನನಗೆ 70% ಗೊತ್ತಿದೆ ಬಿಡು ಅಂತ ಕಾನ್ಫಿಡೆಂಟ್ ಆಗಿರೋ. ಇನ್ನೂ 20% ಹೋಗಿ ನಾನು 100% ಕರೆಕ್ಟಾಗಿರಬೇಕು ಅಂತ ಯಾಕೆ ನೀನು ನೋಡ್ತೀಯಾ? ಇಲ್ಲ ಅಲ್ಲ? ಸೊ ಇನ್ನೂ ಓದಿ, ನನಗಿನ್ನೂ ಖುಷಿನೇ. ಬಟ್ ನೀವು ಈ ಥರ ಓದೋದ್ರಿಂದ ನಿಮಗೆಲ್ಲ ಕವರ್ ಆಗಿರುತ್ತೆ. ಮತ್ತು ಕ್ವಶನ್ ಹೆಂಗೆ ಡೈರೆಕ್ಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ SSC CDS ಅಲ್ಲಿಂದ ಕ್ವಶನ್ಸ್ ಹಿಂಗೆ ಆಗ್ತಾಯಿದೆ ಅಂದರೆ ಕ್ವಶನ್ ಪೇಪರ್ ಮಾಡೋರು ಕೂತ್ಕೊಂಡು ರಿಸ್ಕ್ ತಗೊಳ್ಳಲ್ಲ, ಹೊಸ ಕ್ವಶನ್ನ ಹುಟ್ಟಾಕಲ್ಲ, ಅಥವಾ ಹಿಸ್ಟ್ರಿನ ಅವರು ಬರ್ತಾ ಕೂತ್ಕೊಳ್ಳಲ್ಲ. ಹರಪ್ಪ ನಾಗರಿಕತೆಯಲ್ಲಿ ಅವರೇನೂ ಸೇರಿಸಲ್ಲ. ಯಾವ ಕ್ವಶನ್ ಫಾರ್ಮ್ ಆಗಿತ್ತು ಅಥವಾ ಯಾವ ಸರ್ಚ್ ಮಾಡ್ತಾರ್ರಿ ಅವರು ಕೂತ್ಕೊಂಡು ಏನು ಕ್ವಶನ್ ಫಾರ್ಮ್ ಮಾಡ್ಬೋದು ಅಂತ, ಅದೇ ಕ್ವಶನ್ ಡೈರೆಕ್ಟಾಗಿ ತಂದು ಇಲ್ಲಿ ಹಾಕ್ತಾರೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಸಾಕು. ಸೊ ನೆಕ್ಸ್ಟ್ ಕ್ಲಾಸಿಂದ ಭೇಟಿ ಆಗೋಣ. ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇ ಕ್ಲಾಸಸ್ ಜಾಸ್ತಿ ಮಾಡಿಕೊಡ್ತೀನಿ. ಆ್ಯಂಡ್ ಬೇಗ ಕವರ್ ಮಾಡೋಣ ಅಂತ ಹೇಳ್ತಾ, ಸೊ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ನಿಮಗೆ ಕಮೆಂಟ್ ಮಾಡೋದ್ರಿಂದ ನಾನು ಮತ್ತೆ ಕ್ಲಾಸ್ ಮಾಡೋದಕ್ಕೆ ನನಗೂ ಒಂದು ಉತ್ಸಾಹ ಇರುತ್ತೆ ಅಲ್ವಾ? ಹಾಗಾಗಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿದಾಯ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.